ಹಾಯ್ ಫ್ರೆಂಡ್ಸ್, ನನ್ನ ಪ್ರೀತಿ ಜನರೇ, ನನಗೆ ಸ್ವೀಟೆಸ್ಟ್ ಶ್ರುತಿ ಮಾತಾಡೋದು. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್. ನಾನು ಇವತ್ತು ಮಾತಾಡೋದು ಹೆಣ್ಮಕ್ಳ ಟಾಪಿಕ್. ಓಕೆ, ನಾ ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡತ್ತೀನಿ. ಯಾಕೆ ನಾನು ಒಂದು ಕಾಲ್ನಾಗ ಯೂಟ್ಯೂಬ್ ಒಳಗೆ ಬರಬೇಕಾದ್ರೆ ಎಷ್ಟೋ ಕನಸು ನನಗಿದೆ. ನಾ ಏನೋ ಇರಲಿಪ್ಪ, ನನಗೆ ಯಾರು ಇಷ್ಟಪಡ್ತಾರೋ ಅವೆಲ್ಲ ನನಗೆ ಬೇಡ. ಅಯ್ಯೋ, ನಾನು ಅವಾಗೇನು ವಿಚಾರ ಮಾಡ್ತಿದ್ನಿ, ಅಯ್ಯೋ ನನ್ನ ವಿಡಿಯೋ ಯಾರಿಗೆ ಇಷ್ಟ ಆಗ್ತಿತ್ತಿಲ್ಲೋ, ಬಟ್ ನಾ ಮಾತಾಡೋದು ಯಾರಿಗೂ ಇಷ್ಟ ಆಗ್ತಿತ್ತು ಇಲ್ಲೋ, ಆ ಥರ ನಾನು ವಿಚಾರ ಮಾಡ್ತಿದ್ನಿ. ವಿಚಾರ ಮಾಡ್ಕೋತ ನಾನು ಬೇಡ ಅಂತ ಹಿಂಗೆ ಇದೇ ಟೈಪ್ ನಾನು ವಿಚಾರ ಮಾಡ್ಕೊಂಡು ಹಿಂದೆ. ಆದರೆ ನನಗೆ ಈ ಸಲ ಈಗ ಇಲ್ಲಾಂದ್ರೂ ಒಂದು 7 ದಿನ, ಒಂದು 7 ಡೇಸ್ ಆಯ್ತು ನಾನು ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡಕತ್ತ. ನಾನು ಇದೊಂದು ಒಂದು ಚಾನಲ್ ಸ್ಟಾರ್ಟ್ ಮಾಡಿ, ಸ್ವೀಟೆಸ್ಟ್ ಶ್ರುತಿ ಅಂತ ಒಂದು ಟೈಟಲ್ ನಾನು ಅದನ್ನು ಹಾಕಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇನೆ ರೀ. ಓಕೆ, ಆದರೆ ಹೆಣ್ಮಕ್ಳಿಗೆ ಯಾಕಪ್ಪ ಅಂದ್ರೆ, ಈಗ ಒಂದೊಂದು ಹೆಣ್ಮಕ್ಳು ಎಷ್ಟೆಷ್ಟೋ ಟ್ಯಾಲೆಂಟ್ ಇರ್ತೈತಿ, ಆದ್ರೆ ಪಾಪ ಅವ್ರು ಮುಂದೆ ಬರೋಂಗಿಲ್ಲ. ಎಷ್ಟೋ ಅಂದ್ರೆ ನಮ್ಗೆ 108 ಟ್ಯಾಲೆಂಟ್ ಇರ್ತಾವೆ ಅವ್ರಿಗೆ. ಎಲ್ಲ ಹೆಣ್ಮಕ್ಳಿಗೂ ಒಂದಿಲ್ದ ಒಂದು ಟ್ಯಾಲೆಂಟ್ ಇರ್ತೈತಿ, ಯಾರಿಗೂ ಇಲ್ಲ ಅಂತೇಳಿ. ಒಬ್ರು ಅಡುಗೆ ಮಾಡೋದ್ರು ಫೇಮಸ್ ಇರ್ತಾರೋ, ಒಬ್ರವ್ರು ಬಟ್ಟೆ ಹೊಳೋದ್ರು ಫೇಮಸ್ ಇರ್ತಾರೋ, ಒಬ್ರೊಬ್ರು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಒಂದೊಂದು ಟ್ಯಾಲೆಂಟ್ ಇರಲೇಬೇಕು. ಒಂದೊಂದು ಹೆಣ್ಮಕ್ಳು ಬಿಸಿಲಾವು ದುಡಿಯೋಕೆ ಆಗಲ್ಲ, ಹೌದಿಲ್ಲ ಫ್ರೆಂಡ್ಸ್? ಯಾರಿಗೂ ದುಡಿಯೋಕೆ ಆಗಲ್ಲ ಅಂತಲ್ಲ. ಒಬ್ರವ್ರು ಹೆಣ್ಮಕ್ಳಿಗೆ ಹೋಗಿ ತೋಟದಾಗ ದುಡಿಯೋಕಂತೂ ಆಗಲ್ಲ. ಒಬ್ರವ್ರು ದುಡಿಯೋದಕ್ಕೂ ಎಲ್ಲದಕ್ಕೂ ರೆಡಿ ಇರ್ತಾರೆ. ಆವಾಗ ಅವ್ರಿಗೂ ಈ ಥರ ಒಬ್ರದೀಗ ಯಾರ್ದೋ ನಾವು ವಿಡಿಯೋ ನೋಡಿದ್ದಪ್ಪ, ಆ ವಿಡಿಯೋ ನೋಡಿದ್ಮೇಲೆ ಅವ್ರಿಗೂ ನಾವು ಮಾಡ್ಬೇಕಿದ್ದನ್ನು, ನಾವು ಈ ಥರ ಆಗ್ಬೇಕು ಎಲ್ಲನೂ ಅಂತಿರ್ತಾರೆ. ಆದರೆ ಅವ್ರಿಗೆ ಯಾಕೆ ಅನಿಸ್ತಿರ್ತಾರೆ ಜನರು, ನನಗೆ ಅವ್ರು ಏನಂತಾರೋ, ನನಗೆ ಇವ್ರು ಏನಂತಾರೋ, ನನಗೆ ಬಾಜುದವ್ರು ಏನಂತಾರೋ, ನಮ್ಮ ಪಕ್ಕದ ಮನೆಯವ್ರು ಏನಂತಾರೋ ಅಂತಂದು ತಲೆ ಕೆಡ್ಸ್ಕೊತಿರ್ತಾರೆ. ಯಾಕೆ ಈ